ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಯ ಜಾಗದ ಮೇಲೆ ರಾಜ್ಯ ಕಾಂಗ್ರೆಸ್ ಕಣ್ಣಿಟ್ಟಿದ್ದು, ಇದಕ್ಕೆ ಶಾಸಕ ಅಶೋಕ್ ಕುಮಾರ್ ರೈ ಸಾಥ್ ನೀಡ್ತಾ ಇದ್ದಾರೆ ಎಂದು ಮಾಜಿ ಶಾಸಕ ಸಂಜೀವ ಮಠಂದೂರು ಗಂಭೀರ ಆರೋಪ ಮಾಡಿದ್ದಾರೆ. ಪುತ್ತೂರು ಸರ್ಕಾರಿ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸುವ ಮತ್ತು ಹೈಟೆಕ್ ಮಾಡುವ ಕುರಿತು ಅಂದಿನ ಶಾಸಕ ಸಂಜೀವ ಮಠಂದೂರು ಒಂದು ರೂಪುರೇಷೆ ನಿರ್ಮಿಸಿ ಆಸ್ಪತ್ರೆಯ ಸುತ್ತಮುತ್ತಲಿರುವ ಜಮೀನನ್ನು ಆಸ್ಪತ್ರೆಯ ಸುಪರ್ದಿಗೆ ಪಡೆದುಕೊಳ್ಳಲು ಇಲಾಖೆಗೆ ನಿರ್ದೇಶನ ನೀಡಿದರು. ಉಪನೋಂದಣಾಧಿಕಾರಿ ಕಚೇರಿ ಕಟ್ಟಡ, ಹಿಂದಿನ ತಾಲೂಕು ಕಚೇರಿ ಕಟ್ಟಡ, ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆಂದು ಪಿಡಬ್ಲ್ಯೂಡಿ ಬಳಿ ಕಾದಿರಿಸಿದ್ದ 19 ಸೆಂಟ್ಸ್ ಜಾಗವನ್ನು ರದ್ದುಗೊಳಿಸಿ ಪುತ್ತೂರು ಸರ್ಕಾರಿ ಆಸ್ಪತ್ರೆಯ ಸುಪರ್ದಿಗೆ ಪಡೆದುಕೊಳ್ಳಲಾಗಿತ್ತು. ಆದರೆ ಸರ್ಕಾರಿ ಆಸ್ಪತ್ರೆಗೆಂದು ಕಾಯ್ದಿರಿಸಿದ್ದ 10 ಸೆಂಟ್ಸ್ ಜಮೀನನ್ನು ಕಾಂಗ್ರೆಸ್ನವರು ಪ್ರಿಯದರ್ಶಿನಿ ಟ್ರಸ್ಟ್ ಹೆಸರಿಗೆ ಮಂಜೂರುಗೊಳಿಸುವ ಕುರಿತು ಪ್ರಸ್ತಾವನೆಯನ್ನು ಮುಂದಿಟ್ಟಿರುವುದಕ್ಕೆ ಬಿಜೆಪಿ ಭಾರೀ ವಿರೋಧ ವ್ಯಕ್ತಪಡಿಸಿದೆ. ರಾಜ್ಯದಲ್ಲಿ ವಕ್ಫ್ ಹೆಸರಲ್ಲಿ ಭೂ ಕಬಳಿಕೆಯ ಆರೋಪ ಕಾಂಗ್ರೆಸ್ ಮೇಲೆ ಇರುವಾಗಲೇ ಇದೀಗ ಸರ್ಕಾರಿ ಆಸ್ಪತ್ರೆಯ ಜಾಗವನ್ನೇ ಕಾಂಗ್ರೆಸ್ ಸರ್ಕಾರ ಟ್ರಸ್ಟ್ ಒಂದಕ್ಕೆ ಮಂಜೂರುಗೊಳಿಸುವ ಪ್ರಸ್ತಾವನೆ ಭಾರೀ ಚರ್ಚೆಗೆ ಕಾರಣವಾಗಿದೆ. ಈ ಮೆಡಿಕಲ್ ಕಾಲೇಜು ಆಗಬೇಕಿದ್ದಲ್ಲಿ ಮೊದಲಿಗೆ ಪುತ್ತೂರಿನಲ್ಲಿರುವ ಸರ್ಕಾರಿ ಆಸ್ಪತ್ರೆಯನ್ನು 300 ಬೆಡ್ನ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಏರಿಸಬೇಕು. ಅದು ಬಿಟ್ಟು ಸರ್ಕಾರಿ ಆಸ್ಪತ್ರೆಯ ಜಾಗವನ್ನೇ ಖಾಸಗಿ ಪ್ರಿಯದರ್ಶಿನಿ ಟ್ರಸ್ಟ್ಗೆ ಮಂಜೂರು ಮಾಡಬೇಕೆನ್ನುವ ಪ್ರಸ್ತಾವನೆ ಎಷ್ಟು ಸರಿ ಎನ್ನುವ ಮಾತುಗಳು ಸಾರ್ವಜನಿಕ ವಲಯದಲ್ಲೂ ಕೇಳಿಬರುತ್ತಿದೆ. ಇದಕ್ಕೆ ಬಿಜೆಪಿ ಕೂಡ ಭಾರೀ ವಿರೋಧ ವ್ಯಕ್ತಪಡಿಸಿದ್ದು, ಒಂದು ವೇಳೆ ಖಾಸಗಿ ಟ್ರಸ್ಟ್ಗೆ ಸರ್ಕಾರಿ ಆಸ್ಪತ್ರೆಯ ಜಮೀನನ್ನು ನೀಡಿದ್ದಲ್ಲಿ ಕರಾವಳಿಯ ಎಲ್ಲ ಬಿಜೆಪಿ ಶಾಸಕರು, ವಿಧಾನ ಪರಿಷತ್ ಸದಸ್ಯರನ್ನು ಸೇರಿಸಿ ಪುತ್ತೂರಿನಲ್ಲಿ ಹೋರಾಟ ಮಾಡಲಾಗುವುದು ಎಂದು ಮಾಜಿ ಶಾಸಕ ಸಂಜೀವ ಮಠಂದೂರು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಭೂ ಕಬಳಿಕೆ, ನಗರಾಭಿವೃದ್ಧಿ ಪ್ರಾಧಿಕಾರದ ಸೈಟ್ ಕಬಳಿಕೆ, ಖಜಾನೆಯಿಂದ ಹಣ ಕಬಳಿಕೆ ಎಲ್ಲವನ್ನು ನಾವು ಕೇಳ್ತಾ ಇದ್ದೀವಿ. ಅಂಥ ಒಂದು ಪ್ರಕರಣ ಇವತ್ತು ಪುತ್ತೂರು ನಗರಸಭೆ ವ್ಯಾಪ್ತಿಯಲ್ಲಿ ಕೂಡ ಬೆಳಕಿಗೆ ಬಂದಿದೆ. ಯಾವುದೋ ಒಂದು ಅನಾಮಧೇಯ ಚಾರಿಟೇಬಲ್ ಟ್ರಸ್ಟ್ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಆ ಟ್ರಸ್ಟಿಗೆ 30 ಸೆಂಟ್ಸ್ ಜಾಗ ಬೇಕು ಅಂತೇಳಿ ಪುತ್ತೂರು ನಗರಸಭೆ ವ್ಯಾಪ್ತಿಯಲ್ಲಿರುವಂಥ ತಾಲೂಕು ಆಸ್ಪತ್ರೆ ಜಾಗವನ್ನು ರದ್ದು ಮಾಡಿ ಆ ಟ್ರಸ್ಟಿಗೆ ಮಂಜೂರು ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಂದ ಶಿಫಾರಸು ಮಾಡಿಸಿ ಪುತ್ತೂರು ತಾಲೂಕಿನ ತಹಸೀಲ್ದಾರಿಂದ ಅದಕ್ಕೆ ಬೇಕಾದಂಥ ಎಲ್ಲ ದಾಖಲೆಗಳನ್ನು ರೆಡಿ ಮಾಡಿ ಮತ್ತೆ ಸರ್ಕಾರಕ್ಕೆ ಕಳಿಸಿಕೊಡುವಂಥ ಒಂದು ಕೆಲಸ ಆಗ್ತಾಯಿದೆ. ಇವತ್ತು ಪುತ್ತೂರು ಸರ್ಕಾರಿ ಆಸ್ಪತ್ರೆ ಇಡೀ ಪುತ್ತೂರು, ಸುಳ್ಯ, ಕಡಬ, ಬೆಳ್ತಂಗಡಿ ಈ ಭಾಗದ ಎಲ್ಲ ಬಡ ರೋಗಿಗಳಿಗೆ ಇವತ್ತು ಆರೋಗ್ಯ ಸೇವೆಯನ್ನು ಕೊಡ್ತಾ ಇದೆ. ಅದರ ಜೊತೆಯಲ್ಲಿ ಪುತ್ತೂರು ಗ್ರಾಮಾಂತರ ಜಿಲ್ಲೆ ಆಗುವಂಥ ಸಂದರ್ಭದಲ್ಲಿ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತೇಳಿ ನಮ್ಮ ಬೇಡಿಕೆ ಇಟ್ಟುಕೊಂಡು ನಾವು 300 ಬೆಡ್ಡಿನ ಆಸ್ಪತ್ರೆ ಮಾಡಲಿಕ್ಕೂ ಎಲ್ಲ ಜಾಗವನ್ನು ಇವತ್ತು ಪುತ್ತೂರಿನ ಹಳೆಯ ನಮ್ಮ ತಾಲೂಕು ಕಚೇರಿ, ಹಳೆಯ ನಮ್ಮ ಸಬ್ ಆಫೀಸ್, ಹಳೆಯ ಸಬ್ ಜೈಲ್, ಅಲ್ಲಿ ಅಂಬೇಡ್ಕರ್ ಭವನಕ್ಕೆ ನಿಗದಿಪಡಿಸಿ ಎಲ್ಲ ಜಾಗವನ್ನು ಅಲ್ಲಿ ಕ್ರೋಢೀಕರಿಸಿ 6 ಎಕರೆ ಜಾಗವನ್ನು ಸರ್ಕಾರಿ ಆಸ್ಪತ್ರೆಗೆ ಈಗಾಗಲೇ ಕೊಟ್ಟಿದ್ದೇವೆ. ಅಂಥ ಸರ್ಕಾರಿ ಆಸ್ಪತ್ರೆಯ ಜಾಗವನ್ನೇ ಇವರು ಯಾವುದೋ ಒಂದು ಟ್ರಸ್ಟಿಗೆ ಹಸ್ತಾಂತರ ಮಾಡ್ತಾರಂತಾದರೆ ಈ ಸರ್ಕಾರಕ್ಕೆ ಸಾರ್ವಜನಿಕ ಹಿತಾಸಕ್ತಿ ಇದೆಯಾ? ಇವರು ಸಾರ್ವಜನಿಕ ಸೊತ್ತನ್ನೇ ಇವರಿಗೆ ರಕ್ಷಣೆ ಮಾಡದೆ ಸಾರ್ವಜನಿಕ ಸೊತ್ತನ್ನೇ ಇವತ್ತು ನುಂಗುವಂಥ ಕೆಲಸ ಈ ಸರ್ಕಾರದ ಮಂತ್ರಿಗಳು, ಈ ಸರ್ಕಾರದ ಶಾಸಕರು ಮಾಡ್ತಾರಂತಾದರೆ ಬಹುಶಃ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ವಿಧಾನಸೌಧ ಕೂಡ ಇರಲಿಕ್ಕಿಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಏನಕ್ಕೆ ಇಚ್ಛಪಡ್ತಾ ಇದ್ದೇನೆ. ಅಂಥ ಒಂದು ವಾತಾವರಣ ಇವತ್ತು ನಮ್ಮ ಪುತ್ತೂರಿನಲ್ಲಿ ಕೂಡ ಆಗಿದೆ. ನಾನು ಕಂಡುಕೊಂಡಾಗೆ ಪ್ರಿಯದರ್ಶಿನಿ ಚಾರಿಟೇಬಲ್ ಟ್ರಸ್ಟ್ ಒಂದು ಪಾರ್ಟಿಯ ಅದು ಕಚೇರಿಗೋಸ್ಕರ ಆ ಟ್ರಸ್ಟನ್ನು ನಿರ್ಮಾಣ ಮಾಡಿದ್ದಾರೆ ಅಂತೇಳಿ ನನ್ನ ಗಮನಕ್ಕೆ ಬಂದಿದೆ. ಪ್ರವೀಣ್, ವಿ4 ನ್ಯೂಸ್, ಪುತ್ತೂರು. ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ, ಮಂಗಳೂರು. ಆರ್ ಮಿಷನ್ ಯೋರ್ ವಿಷನ್, ಸೈಟ್ ಫಸ್ಟ್. ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಕಣ್ಣಿನ ನೆಟ್ವರ್ಕ್, ಕಣ್ಣಿನ ವಿಭಾಗ ಮತ್ತು ಸೌಲಭ್ಯಗಳು.
ಕಣ್ಣಿನ ಎಲ್ಲಾ ತೊಂದರೆಗಳಿಗೂ ಒಂದೇ ಸೂರಿನಡಿಯಲ್ಲಿ ಚಿಕಿತ್ಸೆ ಲಭ್ಯ. 5 ಅಂತಾರಾಷ್ಟ್ರೀಯ ಗುಣಮಟ್ಟದ ಮಾಡ್ಯುಲರ್ ಆಪರೇಷನ್ ಥಿಯೇಟರ್ಗಳು, 24/7 ಸೇವೆ. ಪ್ರಸಾದ್ ನೇತ್ರಾಲಯ, ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಮಂಗಳೂರು, ಮಹಾಕಾಳಿ ದೇವಸ್ಥಾನದ ಹತ್ತಿರ ಪಂಪೆಲ್ ಉಜ್ಜೋಡಿ, ಮಂಗಳೂರು ಹಾಗೂ ಉಡುಪಿ ಸುಳ್ಯ ತೀರ್ಥಹಳ್ಳಿ.